ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಮುಹೂರ್ತ ನಿಗದಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಕೂಡ ಆಗಮಿಸಿದ್ದಾರೆ. ಇಲ್ಲಿ ಒಂದಿಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಹೈಕಮಾಂಡ್ ಫ್ರೀ ಆಗಿರೋದ್ರಿಂದ ಇದ್ರ ಕುರಿತಾಗಿ ಆಲೋಚನೆಗಳನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಮುಂದಿನ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಸಚಿವ ಸ್ಥಾನಗಳ ಹಂಚಿಕೆ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂತಹ ವಿಚಾರಗಳು ಬಹಳ ಚರ್ಚೆಗೆ ಗ್ರಾಸವಾಗಿದೆ. 50% ಹಳಬರಿಗೆ 50% ಹೊಸಬರಿಗೆ ಅನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಎಲ್ಲೂ ಕೂಡ ಬಿರುಕು ಉಂಟಾಗದ ರೀತಿಯಲ್ಲಿ, ಬೇರೆ ಬೇರೆ ಗುಂಪುಗಾರಿಕೆ ಆಗದ ರೀತಿಯಲ್ಲಿ ಈ ಬಾರಿ ಸೀಟ್ ಹಂಚಿಕೆ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಂತೆ. ಆಬ್ವಿಯಸ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗಾಗಿ ನಿರಂತರ ಪ್ರತಿಭಟನೆಯಲ್ಲಿ ಶಾಮೀಲಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಈ ಹೋರಾಟ ನಿಂತಿರುವ ಕಾರಣದಿಂದಾಗಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಸಚಿವ ಸಂಪುಟ ವಿಸ್ತರಣೆ 20 ಖಾತೆಗಳು ಇವತ್ತು ಸಿಎಂ ಹತ್ರವೇ ಇದೆ. ಈ 20 ಖಾತೆಗಳಿಗೋಸ್ಕರ ತೀರಾ ಪೈಪೋಟಿ ನಡೀತು. ಅನೇಕ ಶಾಸಕರು ಕೂಡ ದೆಹಲಿಯಲ್ಲಿ ಹೋಗಿ ಬೀಡು ಬಿಟ್ಟಿದ್ರು. ಆದರೆ ಜಂತರ್ ಮಂತರಲ್ಲಿ ಆಗ್ತಿರುವಂತಹ ಪ್ರತಿಭಟನೆಯಿಂದಾಗಿ ಕಾವು ಹೆಚ್ಚಾಗಿದ್ದ ಕಾರಣ ಹೈಕಮಾಂಡ್ ಸ್ವಲ್ಪ ಬ್ಯುಸಿ ಆಗಿತ್ತು ಅಂತ ಹೇಳ್ಬೋದು. ನಿರಂತರ ಪ್ರತಿಭಟನೆ ಅದು ಇದು ಅಂತ ಎಲ್ಲ ಹೇಳಿ ಹೋರಾಟ, ಪ್ರತಿಭಟನೆ, ಸಂಸತ್ತಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಭಾಷಣ ಮಾಡೋದು, ಇದರಲ್ಲೇ ಬ್ಯುಸಿ ಆಗಿದ್ರು. ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಸ್ವಲ್ಪ ನಿರಾಳವಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಈ 20 ಸಚಿವ ಸ್ಥಾನಗಳು ಏನು ಬಾಕಿ ಉಳಿದಿವೆ, ಇದನ್ನ ಯಾರ್ಯಾರಿಗೆ ವಿಸ್ತರಣೆ ಮಾಡಬೇಕು, ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನೋ ವಿಚಾರದ ಕುರಿತಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ.